ಇಡೀ ಸರಿಗಮಪ ವೇದಿಕೆ ಒಳಗ ಒಂದು ಹಾರರ್ ಮೂಡನ್ನು ಕ್ರಿಯೇಟ್ ಮಾಡಿದ ಆಗಮ ಶಾಸ್ತ್ರಿ ಅವರ ಒಂದು ಸಾಂಗನ್ನು ಕೇಳ್ಕೊಡ್ಕ ಒಂಥರ ಬೆಂಕಿ ಅನಿಸ್ತು. ಯಾವ ಕಾರಣಕ್ಕಂದ್ರೆ ನಮ್ಮ ಆಗಮ ಅವ್ರ ಎಷ್ಟು ಚೆನ್ನಾಗಿ ತಂಗಾಳಿ ಎಲ್ಲಿ ನಾನು ತೇಲಿ ಬಂದು ಅನ್ನೋ ಒಂದು ಸಾಂಗ್ ಹಾಡ್ಲಂದ್ರೆ ಒಂದು ಥರ ಆ ಸಾಂಗನ್ನು ಕೇಳಿದ್ರೆ ಒರಿಜಿನಲ್ ಸಿಂಗರ್ಗಿಂತ ಬೆಟರ್ ಕ್ವಾಲಿಟಿ ಒಳಗೆ ಹಾಡ್ಲಿ ಅಂತ ಅನಿಸ್ತೈತಿ. ಆನಂತರ ಆಕಿ ಕಾಸ್ಟ್ಯೂಮ್ ಆಗಲಿ ಮತ್ತು ಆ ಬಾಡಿ ಲ್ಯಾಂಗ್ವೇಜ್ ಆಗಲಿ ಆನಂತರ ಸಿಂಗಿಂಗ್ ಒಳಗೆ ಒಂದು ಲ್ಯಾಂಗ್ವೇಜ್ ಆಗಲಿ ಎಲ್ಲ ಆಲ್ ಪರ್ಫೆಕ್ಟ್ ಇತ್ತು. ಆದ್ದರಿಂದ ಒಂದು ಪರ್ಫೆಕ್ಟ್ ಪರ್ಫಾರ್ಮೆನ್ಸ್ ಅಂತೇಳಿ ಕೂಡ ಕೊಟ್ರಿ ಈ ಪರ್ಫಾರ್ಮೆನ್ಸ್ಗೆ. ಆನಂತರ ಈ ಒಂದು ಇವೆಂಟ್ ಕೂಡ ನಡೆಸಿರು ಹಂಗೆ ಸಣ್ಣದಾಗೆ ನಾದ್ರು ಮನೋಜ್ ದೆವ್ವಿನ ಥರ ನಗೋದಾಗಲಿ ಆನಂತರ ಆಗಮ ಅವರು ಬೇರೆದವ್ರನ್ನ ಹೋಗಿ ಹೆದರ್ಸೋದಾಗಲಿ ಈ ಥರ ಒಂದು ಇವೆಂಟ್ ಕೂಡ ನಡೆಸಿರು. ಒಂಥರ ಟೋಟಲಾಗಿ ಹೇಳ್ಬೇಕಂದ್ರೆ ಇಡೀ ಸರಿಗಮಪ ವೇದಿಕೆ ಒಳಗೆ ಒಂಥರ ಹಾರರ್ ಮೂಡನ್ನು ಕ್ರಿಯೇಟ್ ಮಾಡಿಬಿಟ್ಲು. ಇದುವರೆಗೂ ಯಾವುದೂ ಇತರು ಮಾಡಿರ್ಕಿಲ್ಲ ಈ ಥರ ಹಾರರ್ ಕ್ರಿಯೇಟ. ಆದರೆ ನಮ್ಮ ಆಗಮ ಶಾಸ್ತ್ರಿ ಅವರ ಒಂದ ಕ್ಷಣದಾಗ ಇಡೀ ಸರಿಗಮಪ ವೇದಿಕೆಯನ್ನು ಹಾರರಾಗಿ ಕ್ರಿಯೇಟ್ ಮಾಡಿಬಿಟ್ರು. ಆನಂತರ ಅನುಶ್ರೀ ಮೇಡಮ್ ಕೂಡ ಒಂಥರ ಹೆದರಿರು. ಆನಂತರ ಜನ್ಯಾಜಿ ಒಳಗೆ ವಿಚಿತ್ರ ಪ್ರಶ್ನೆಗಳನ್ನ ಕೂಡ ಕೇಳಿರು, ನೀವು ಯಾವಾಗ ಹಾರರ್ ನೋಡಿದರು ಏನಂತೇಳಿ. ವಿ ಪಿ ಸರ್ ಅಂತ್ರಿ ಇವಕ್ಕಿ ಸಾಂಗ್ ಕೇಳಿದ ತಕ್ಷಣ ಒಂದು ಸಲ ದಂಗ ಆಗಿಬಿಟ್ಟಿರು. ಯಾಕಂದ್ರೆ ಅಷ್ಟು ಬೆಟರ್ ಕ್ವಾಲಿಟಿ ಒಳಗೆ ನಮ್ಮ ಆಗಮ ಅವ್ರು ಹಾಡ್ರು. ಆನಂತರ ಅರ್ಜುನ್ ಜನ್ಯ ಅವ್ರು ಕೂಡ ಒಂದು ಬೆಸ್ಟ್ ಒಪಿನಿಯನ್ನ ಕೊಟ್ರಿ ಹಾಡಿನ ಕುರಿತಂತ. ಟೋಟಲಾಗಿ ಹೇಳ್ಬೇಕಂದ್ರೆ ಸರಿಗಮಪ ವೇದಿಕೆ ಒಳಗೆ ಹಾರರ್ ಇವೆಂಟ್ ಕ್ರಿಯೇಟ್ ಮಾಡುವ ಮೂಲಕ ಒಂದು ಬೆಸ್ಟ್ ಒಂದು ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಂಥ ಆಗಮ ಶಾಸ್ತ್ರಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸಪ್ಪ. ಈ ಮಟ್ಟಿಗೆ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಈ ಮಟ್ಟಿಗೆ ಸಾಂಗ್ ಕೇಳಿದ್ದ ಇವ್ರ ಕಡೆಯಿಂದ ನಾನು ಅಷ್ಟು ಕ್ವಾಲಿಟಿ ಬೆಟರ್ ಕ್ವಾಲಿಟಿ ಒಳಗೆ ಇವ್ರು ಹಾಡ್ರು. ನಿಜವಾಗ್ಲೂ ಒಂದು ಹ್ಯಾಟ್ಸಪ್ಪ. ಮತ್ತು ನಿಮ್ಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋ ಸಿಗ್ತಾನೋ ಅಲ್ಲಿವರೆಗೂ ಬಾಯ್.